ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಪೆಷಲ್ ಏನಾರ ಮಾಡೋಣ ಅಂತ ಅನ್ಕೊಂಡು ಮಶ್ರೂಮ್ ತರಿಸಿದ್ದೀನಿ. ಸೊ ಮಶ್ರೂಮ್ ಪಲಾವ್ ಮತ್ತೆ ಮಶ್ರೂಮ್ ಕಬಾಬ್ ಮಾಡೋಣ ಅಂತ. ಸೊ ಮಶ್ರೂಮ್ ಕಬಾಬ್ ಮತ್ತೆ ಮಶ್ರೂಮ್ ಪಲಾವ್ ಮಾಡೋಣ ಅಂತ ಇವಾಗ ನೈಟ್ ಡಿನ್ನರ್ಗೆ ರೆಡಿ ಮಾಡ್ತಾ ಇರೋದು. ಓಕೆ ಬಿಡೆ. ಸೊ ಕಡಲೆಕಾಯಿ ಪರ್ಷೆಗೆ ಹೋಗಿಲ್ಲ ನಾವು, ತುಂಬಾ ಬಿಸಿ ಆಗ್ಬಿಟ್ಟಿದೀವಿ. ಊರಿಗೆ ಅಲ್ಲಿ ಇಲ್ಲಿ ಓಡಾಡದ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ಖರ್ಚೆಲ್ಲ ಸಿಕ್ಕಾಬಿಟ್ಟೆ ಆಗ್ಬಿಟ್ಟಿದೆ. ಅದಕ್ಕೆ ಫ್ರೀನೂ ಇಲ್ಲ, ಇಂಟ್ರೆಸ್ಟ್ ಇಲ್ಲ. ಸೊ ನನ್ನ ಮಗ ಇವಾಗ ದೋಸೆ ಬೇಕು ಅಂತ ದೋಸೆ ತಿಂದ, ಒಂದು ಊಟ ಆಯ್ತು ಆಲ್ರೆಡಿ. ಸೊ ಬೇಗ ನಾವು ಇವಾಗ ಮಶ್ರೂಮ್ ಪಲಾವ್ ಮಾಡೋದಕ್ಕೆ ಎಲ್ಲ ಹಾಕೊಂಡಿದ್ದೀನಿ. ಕೊತ್ತಂಬರಿ, ಪುದೀನ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ ಇದಿಷ್ಟು ಹಾಕೊಂಡಿದ್ದೀನಿ. ಸ್ವಲ್ಪ ಸ್ಪೈಸಸ್ ಅಂದ್ರೆ ಲವಂಗ ಮತ್ತೆ ಚಕ್ಕೆ, ಏಲಕ್ಕಿ ಕಾಯಿ ಹಾಕೊಂಡು ರುಬ್ಕೊಳ್ಳೋದಷ್ಟೇ. ಬೇಗ ಆಗ್ಬಿಡುತ್ತೆ ಮಶ್ರೂಮ್ ಪಲಾವ್ ಎಲ್ಲ. ಮಶ್ರೂಮ್ ಕಬಾಬ್ ಬಂದು ಕಬಾಬ್ ಪೌಡರ್ ಕಲ್ಸ್ಕೊಂಡು ಎಣ್ಣೆಗೆ ಹಾಕೊಂಡ್ರೆ ಆಯ್ತು ಅಷ್ಟೇ. ಸೊ ಫಾಸ್ಟಾಗಿ ಮಾಡ್ಕೊಳ್ಳೋ ಅಂದ್ಬಿಟ್ಟು ಬಿಸಿನೀರು ಇಟ್ಟಿದ್ದೀನಿ ಕಾಯಕ್ಕೆ. ಸೊ ಪಲಾವ್ಗೆ ಬೇಗ ಆಗತ್ತೆ ಅಂತ. ಸೊ ಇವತ್ತು ನಮ್ಮ ಮನೆಯವ್ರು ಬೇರೆ ಲೇಟ್ ಆಗುತ್ತೆ ಬರೋದು ಅಂತ ಅಂದ್ರು. ಸರಿ ಅಂದ್ಬಿಟ್ಟು ಬೇರೆ ಆಪ್ಷನ್ ಇಲ್ಲ, ಬ್ಲಿಂಕಿಟ್ ಅಲ್ಲಿ ಬುಕ್ ಮಾಡಿ ತರಿಸ್ದೆ. ಮಶ್ರೂಮು, ಕೊತ್ತಂಬರಿ, ಪುದೀನ ಎಲ್ಲ. ಸೊ ಬ್ಲಿಂಕಿಟ್ ನಲ್ಲಿ ಬುಕ್ ಮಾಡಿದ್ವಲ್ಲ, ಈ ತರ ದೊಡ್ಡ ದೊಡ್ಡ ಜಿಪ್ಲಾಕ್ ಪ್ಯಾಕ್ ಮೇಲೆ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ದುಡ್ಡು ಹಂಗೆ ಇಸ್ಕೊಂಡಿರ್ತಾರೆ, ಏನ್ ಸುಮ್ಮನೆ ಇಲ್ಲ. ಇಬ್ರು ಈಚೆ ಹೋಗ್ತೀರಾ ಇವಾಗ? ನಾನು ಬೇಗ ಅಡಿಗೆ ಮಾಡ್ತೀನಿ. ನೀ ಕೂತ್ಕೊಂಡೇ ಇರ್ತೀಯಾ? ಗೈಸ್, ನಮ್ಮ ಅಪ್ಪ ಏನ್ ಮಾಡಿದ್ರಂದ್ರ ಅವತ್ತ ಹಿಂಗ ಕಡಲೆಕಾಯಿ ಪರ್ಸೆ ಇರುತ್ತಲ್ವಾ, ಅವತ್ತ ಆ ಕಡೆ ಏನೋ ತರಕ್ಕೆ ಅಂತ ಹೋಗಿದ್ವಿ. ಅವಾಗ ನಮ್ಮಪ್ಪ ಅಲ್ಲಿ ಒಂದ್ 4 ಜನ ಬಲೂನ್ ಇಟ್ಕೊಂಡ್ ನಿಂತಿದ್ರು. ಇದೇ ಕಡಲೆಕಾಯಿ ಪರ್ಸೆ ಅನ್ಬಿಟ್ಟು ತೋರ್ಸ್ಬಿಟ್ಟು ಕರ್ಕೊ ಬಂದ್ಬಿಟ್ರು ವಾಪಸ್. ಕಡಲೆಕಾಯಿ ಪರ್ಸೆ ನೋಡ್ಕೊ ಬಂದ್ವಿ. ಅಷ್ಟೇ, ಮುಗೀತು ಕಡಲೆಕಾಯಿ ಪರ್ಸೆ. ಅಂದ್ರೆ ಹೆಂಗೆ ಹೋದ್ರುನು ಸುಮ್ನೆ ದುಡ್ಡು ಜಾಸ್ತಿ ಖರ್ಚಾಗತ್ತೆ, ಸುಮ್ನೆ ಬರಲ್ಲ ಈ ಮಕ್ಕಳು. ಅದು ಇದು ಅಂತ ಕೊಡ್ಸು ಅಂತ ಹೆಚ್ಚು ಕಡಿಮೆ 2000 ರೂಪಾಯಿ ಗೊತ್ತಾಗತ್ತೆ. ಅದಕ್ಕೇನೆ ಸ್ವಲ್ಪ ಆಗಲ್ಲ ಈ ಸತಿ, ಬೇಡ ಬಿಡಿ ಅಂತ ಹೇಳಿದ್ದಾರೆ. ಸರಿ ಅಂದ್ಬಿಟ್ಟು ನಾವು ಸ್ಕಿಪ್ ಮಾಡಿದ್ದೀವಿ. ಪುದೀನ ಸೊಪ್ಪು ಮಸಾಲೆ ಪಕ್ಕದಲ್ಲಿ ಕುತ್ಕೊಂಡ್ಬಿಟ್ಟಿವ್ನು. ಏನ್ ಸ್ಮೆಲ್ ಅಂತ. ಹೋಗೋ ಈಚೆಗೆ. ಶಾಮಿ ನೀನು ಅಲ್ವಾ ಮಮ್ಮಿ ಅನ್ಕೆಲ್ಲ ಹೇಳ್ಸಿದ್ದು ಏನ ಚಿನ್ನು ಸಿಸ್ಟರ್ ಝೋನಲ್ಲಿ ಅವಳು ಏನ್ ಹೇಳ್ತಾಳಮ್ಮ? ಜೋರಗಳು ನನ್ ಕತೆ ಮುಗೀತು ಅಂತಾಳೆ ಅವಳು. ನನ್ ಮಗ ಗೊಂಬೆ ಟಿವಿ ಎಲ್ಲ ನೋಡ್ಬಿಡ್ತಾನೆ, ಅದ್ರಾಗ ಅವ್ರು ಏನ್ ಮಾತಾಡ್ತಾರೆ ಅದನ್ನ ಹೇಳ್ತಾನೆ. ನಾವೇನಾದ್ರು ಚಿನ್ನು ನೀರ್ ತಗೋಬಾರ, ನೀರ್ ತಂದು ಕೊಟ್ಬಿಟ್ಟು ನನ್ ಕತೆ ಮುಗೀತಷ್ಟೇ ಅಂತ ನಾ ಡೈಲಾಗ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿರ್ತಾನೆ, ಅದನ್ನೇ ಹೇಳ್ತಾನೆ ಎಲ್ಲದಕ್ಕೂ. ಆಮೇಲೆ ಅದ್ ಯಾವ್ದೋ ಡೈಲಾಗ್ ಅಲ್ಲಿ ನಾನಂತೂ ಸಿಗಾಕೊಂಡಿನಿ ಬ್ರೋ ಅಂತಾನೂ ಹೇಳ್ತಾನೆ. ಸಿಗಾಕೊಂಡ್ಬಿಟ್ಟಿದೀನಿ ಬ್ರೋ ಅಂತ. ಸೊ ಇವಾಗ ಕಬಾಬ್ಗೆ ಕಬಾಬ್ ಪೌಡರ್ ಹಾಕಿ ಕಲಿಸ್ತೀನಿ. ಕಲ್ಸದ್ ನಂತರ ಕಲಸಿ ಇಟ್ಬಿಡೋದು. ಕಲ್ಸೋದು ಅಂದ್ರೆ ಕೈಯಲ್ಲಿ ಕಲ್ಸಕ್ ಹೋಗಲ್ಲ ನಾನು. ಯಾಕೆ ಗೊತ್ತಾ, ಇದು ಆಕ್ಚುಲಿ ನೀರ್ ಬಿಟ್ಕೊಳತ್ತಿದ್ದೇನೆ. 1-2 ನಿಮಿಷ ಟಾಸ್ ಮಾಡ್ಬಿಟ್ಟು ಇಕ್ಬಿಡೋದು. ಅಂದ್ರೆ ಹಿಂಗೆ ಮಿಕ್ಸಪ್ ಆಗೋದಕ್ಕೆ ಮಾಡಿ ಇಕ್ಬಿಡೋದಷ್ಟೇ. ಅದೇ ನೀರ್ ಬಿಟ್ಕೊಳುತ್ತೆ. ನಾವು ನೀರ್ ಹಾಕಕ್ ಹೋದ್ರೆ ಮತ್ತೆ ಇನ್ನ ಜಾಸ್ತಿ ನೀರಾಗುತ್ತೆ, ಯಾಕಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಡ್ ಮಾಡ್ತೀವಲ್ಲ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕು ನೀರ್. ಇದಕ್ಕೆ ನೀರ್ ಜಾಸ್ತಿ ಆದ್ರೆ ಏನಾಗುತ್ತೆ, ಮಸಾಲ ಕೋಟಿಂಗ್ ಹಿಡಿಯಲ್ಲ ಅಷ್ಟೊಂದು ಚೆನ್ನಾಗಿ. ಒಂದ್ ಸ್ವಲ್ಪ ನಿಂಬೆ ಹಣ್ಣು ಹಾಕ್ಬಿಟ್ಟು ಕಬಾಬ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡೋದಷ್ಟೇ. ಒಂದ್ ಸ್ವಲ್ಪ ಮಾಡ್ತೀನಿ, ಯಾಕಂದ್ರೆ ಮಶ್ರೂಮ್ ಬಿರಿಯಾನಿಗೆ ಬೇಕಲ್ವಾ, ಹಾಗಾಗಿ. ನಿಂಬೆ ಹಣ್ಣು ಹಾಕ್ಕೊಳ್ತೀನಿ, ಸ್ವಲ್ಪ ಕಬಾಬ್ ಪೌಡ್ರ್ ಹಾಕಿದ್ದೀನಿ. ನೋಡೋಣ, ನೀರ್ ಅವಶ್ಯಕತೆ ಇದ್ರೆ ಹಾಕೋಣ, ಓಕೆನಾ? ಕುಕ್ಕಾಗಿಲ್ ಜಾಗ ಇಲ್ಲ, ಹೋಗ ಬೆಂಚ್ಕೊಡು. ತಲೆ ತಿಂತಾನೆ. ಇಬ್ರು ಸೇರ್ಕೊಂಡು ಅಡ್ಗೆ ಮಾಡಕ್ಕೆ ಬಿಡಲ್ಲ ನನ್ಗೆ. ಬರ್ತಾ ಸ್ಮೆಲ್ಗೆ ಹಸಿಗೆ ತಿಂತೀನಿ ಇವಾಗ. ಬರ್ತಾ ಇರೋ ಸ್ಮೆಲ್ಗೆ ಹಸಿದೆ ತಿನ್ಬಿಡ್ತಾಳ ಅಂತ ಇವಾಗ. ಇದು ಸಾಕು, ನೀರ್ ಬಿಟ್ಕೊಳತ್ತೆ ನೋಡಿ. ಈ ತರ ಒಂಚೂರು ನೀರ್ನ ಈ ತರ ತಕ್ಕಳಿಸ್ಕೊಂಡಿದೀನಿ ಅಷ್ಟೇ. ಇದನ್ನ ನೀರ್ ಬಿಡುತ್ತೆ ಅದಾಗದೆ ಇದು. ಯಾಕಂದ್ರೆ ಇದ್ರಲ್ಲಿ ಉಪ್ಪಿರುತ್ತಲ್ಲ, ಕಬಾಬ್ ಪೌಡ್ರಲ್ಲಿ ಉಪ್ಪಿರುತ್ತೆ, ಹಾಗಾಗಿ ಅದ್ ನೀರ್ ಬಿಟ್ಕೊಳತ್ತೆ. ಮತ್ ನಾವು ನೀರ್ ಹಾಕಿದ್ರೆ ಓವರ್ ಆಗ್ಬಿಡುತ್ತೆ, ಒಂಥರ ಕೋಟಿಂಗ್ಗೆ ಒಂದ್ ಕಡೆ ಅದೇ ಒಂದ್ ಕಡೆ ಆಗ್ಬಿಡುತ್ತೆ. ಓಕೆ, ಇವಾಗ ಬಿರಿಯಾನಿಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಬೇಗ ಈರುಳ್ಳಿ ಹೆಚ್ಕೋಬೇಕು, ಮೇನ್ ಈರುಳ್ಳಿನೇ. ಈರುಳ್ಳಿ ಹೆಚ್ಕೊಂಡು ಮಾಡ್ಬಿಡೋದು, ಹೊರಗಿರುತ್ತೆ. ಒಂದು ಪ್ಲೇಟ್ ಮುಚ್ಬಿಡೋಣ ಇದಕ್ಕೆ. ಒಂದು ಸ್ವಲ್ಪ ರೆಸ್ಟ್ ಮಾಡಲಿ. ಬೆಡ್ ಮೇಲೆ ಹೋಗಿ ನಿದ್ದೆ ಮಾಡ್ಕೊಂಡು ಮಾಡೋದು. ಇಲ್ಲ ನಾನು
ನೋಡಿ ಜಾಸ್ತಿ ಈರುಳ್ಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಇದು ಗೋಲ್ಡನ್ ಬ್ರೌನ್ ಬರಲಿ. ಆಮೇಲೆ ಮಸಾಲಾನ ಹಾಕ್ತೀನಿ. ಸೊ ಇದಕ್ಕೆ ಬಂದು ನಾನು ಮಶ್ರೂಮು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಒಂದರಲ್ಲಿ 4 ಪೀಸ್ ಮಾಡಿರ್ತೀನಿ. ಸೊ ಆವಾಗ ಎಲ್ಲರಿಗೂ ಕ್ಲೀನಾಗಿ ಸಿಗತ್ತೆ ಅಂತ. ಸೊ ಇಲ್ಲಿ ಮ್ಯಾರಿನೇಟ್ ಮಾಡಿಕ್ಕಿದ್ದೀನಿ ಕಬಾಬು. ಓಕೆ, ಇದನ್ನು ಡೀಪ್ ಫ್ರೈ ಮಾಡಬೇಕು. ಸದ್ಯಕ್ಕೆ ಇವಾಗ ಹಾಟ್ ಬಾಕ್ಸ್ ವಾಶ್ ಮಾಡೋಣ. ಯಾಕೆ ಅಂದರೆ ನಮ್ಮ ಮನೆಯವ್ರು ಬರೋದು ಲೇಟ್ ಆಗುತ್ತೆ. ಹಾಗಾಗಿ ಅವ್ರಿಗೆ ಈ ಪಲಾವು ಮತ್ತು ರೈಸ್ ಐಟಮ್ ಏನೇ ಮಾಡಿದ್ರು, ಅಂದರೆ ಪಲಾವು, ಮಶ್ರೂಮ್ ಪಲಾವು, ಬಿರಿಯಾನಿ ಏನೇ ಮಾಡಿದ್ರು ಬಿಸಿ ಬಿಸಿ ಇರಬೇಕು. ಅವ್ರು ಬಿಸಿ ಇಲ್ಲ ಅಂದರೆ ಇಷ್ಟಪಡಲ್ಲ. ಹಾಗಾಗಿ ಘಾಟು ಈ ಸ್ಟೀಲ್ದು ಹಾಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಬಟ್ ಇದು ತುಂಬಾ ಚೆನ್ನಾಗಿದೆ ಸ್ಟೀಲ್ದು. ತುಂಬ ಹೊತ್ತು ಅದು ಬಿಸಿ ಇರುತ್ತೆ, ಎಷ್ಟೊತ್ತಾದರೂ ಆರಲ್ಲ. ಹಾಗಾಗಿ ಅದಕ್ಕೆ ಹಾಕಿದ್ದೆ. ಅದು ಅಲ್ಲದೆ ಆರಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಬಿಸಿ ಬಿಸಿ ಇರುತ್ತೆ. ಅದು ನಾವು ಹಾಕಿದಾಗ ಹೆಂಗಿರುತ್ತೆ ಹಾಗೆ ಇರುತ್ತೆ 2-3 ಅವರ್ ಆದ್ರೂ. ಹಾಗಾಗಿ ಅದನ್ನು ಮೇಲಿಟ್ಬಿಟ್ಟಿದ್ದೆ. ಇವಾಗ ಚಳಿ ಎಲ್ಲ ಮತ್ತೆ ಶುರುವಾಯ್ತಲ್ಲ, ಮತ್ತೆ ಅದಕ್ಕೆ ಕೆಳಗೆ ಇಳಿಸ್ಕೊಂಡಿದ್ದೀನಿ. ಯೂಶ್ವಲಿ ಚಳಿ ಇದ್ದಾಗ ಮಾತ್ರ ಅದನ್ನು ನಾನು ಯೂಸ್ ಮಾಡೋದು. ಬ್ರೇಕ್ಫಾಸ್ಟ್ ಎಲ್ಲ ಬೆಳಗ್ಗೆ ಹೊತ್ತು ಆರೋದ್ರೆ ತಿನ್ನಲ್ಲ ನಮ್ಮ ಮನೆಯವರು. ಹಾಗಾಗಿ ಅದು ಇಟ್ಕೊಂಡಿರ್ತೀನಿ. ಉಪ್ಪಿಟ್ಟು ಇಂಥವೆಲ್ಲ ಮಾಡಿದಾಗ ಬೇಗ ಬಾಣಲಿನ ತೆಗೆದ ತಕ್ಷಣ ಅದಕ್ಕೆ ಸರ್ವ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಲಿಡ್ಡು. ಆವಾಗ ಅಷ್ಟೇ ಬಿಸಿ ಬಿಸಿಯಾಗಿರುತ್ತೆ. ಹಾಗಾಗಿ ಅದು ಇವಾಗ ವಾಶ್ ಮಾಡಿಕ್ಕೋಣ. ಈ ಕುಕ್ಕರ್ ವಿಶಿಲ್ ಬಿಡೋ ಅಷ್ಟರಲ್ಲಿ ಅದೆಲ್ಲ ನೀಟಾಗಿ ಸೋರ್ಕೊಂಡಿರುತ್ತೆ, ನೀರು ಎಕ್ಸಿಟ್ ಆಗಿರುತ್ತೆ. ಅದಕ್ಕೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡೋಣ ಅವ್ರ ಊಟನ. ಬಟ್ ನಾ ಅಷ್ಟರಲ್ಲಿ ಬರ್ತಾರೋ ಇಲ್ಲೋ ಗೊತ್ತಿಲ್ಲ. 10:30-11 ಗಂಟೆ ಆಗುತ್ತೆ ಅಂದವ್ರೆ. ಸೊ ಅಲ್ಲಿವರೆಗೂ ಮಕ್ಕಳು ಇರಲ್ವಲ್ಲ, ಹಾಗಾಗಿ ಬೇಗ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ 8 o'clock. ಸೊ ಮಕ್ಳಿಗೆ ಊಟ ಕೊಡಬೇಕಲ್ಲ. ಸೊ ಇವಾಗ ಮಸಾಲ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಮ್ಮ ಮಶ್ರೂಮ್ ಬಂದು ಲಾಸ್ಟಲ್ಲಿ ಹಾಕ್ತೀನಿ. ಇವಾಗಲೇ ಹಾಕ್ಬಿಟ್ರೆ ಅದು ಫುಲ್ಲು ಬಾಯಿಗೆ ಸಿಗಲ್ಲ, ಹಂಗಾಗ್ಬಿಡುತ್ತೆ. ಅದಕ್ಕೆ ಇವಾಗ ಒಂದು ಚಿಟಿಕೆ ಅಷ್ಟು ಅರಿಶಿನ ಮತ್ತು 1 ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕೋಣ. ಚೆನ್ನಾಗಿ ನೀರು ಮಳ್ಳದ ಮೇಲೆ ಮಶ್ರೂಮ್ ಹಾಕೋಬೇಕು. ಫಸ್ಟೇ ಹಾಕೋಕೆ ಹೋಗಬೇಡಿ. ಅದು ಫುಲ್ಲು ಒಂಥರ ಬಾಯ್ಲ್ ಆಗಿಬಿಟ್ರೆ ನಮಗೆ ರೈಸ್ ಜೊತೆ ತಿನ್ನೋಕ್ಕೆ ಸಿಗಲ್ಲ. ಹಾಗಾಗಿ ನಾನು ಇದ್ರ ಜೊತೆಲಿ ಹಾಕಿ ಫ್ರೈ ಮಾಡಲ್ಲ. ಸೊ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿರ್ತೀನಿ ಪ್ರಮಾಣ. ಯಾಕೆ ಅಂದರೆ ನಮ್ಮನೆ ಸ್ವಲ್ಪ ಸಾಫ್ಟಾಗಿರಬೇಕು ಆ ರೈಸು. ಹಾಗಾಗಿ ಅಷ್ಟೊಂದು ಉದುರಾಗಿ ಇಷ್ಟಪಡಲ್ಲ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಸೊ ಇಲ್ಲಿ ಬಂದು ನಾನು 2 ಲೋಟ ರೈಸ್ ಮಾಡ್ತಾ ಇದ್ದೀನಿ. ಹಾಗಾಗಿ 1.5 ಲೋಟದಷ್ಟು ಮಾಮೂಲಿ ರೈಸ್ ಮಾಡ್ತೀವಲ್ಲ ರೆಗ್ಯುಲರಾಗಿ ಹಾಕಿ ತೊಗೊಂಡಿದ್ದೀನಿ. ಮತ್ತು 3/4 ಲೋಟದಷ್ಟು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ನಾನು ಬಳಸೋ ಬಾಸುಮತಿ ರೈಸು ಇಂಡಿಯನ್ ಗೇಟ್ದು. ತುಂಬಾ ಚೆನ್ನಾಗಿರುತ್ತೆ ಇದು. ಸ್ಮೆಲ್ಲು ಮತ್ತು ಟೇಸ್ಟು ಎಲ್ಲ ಸಕ್ಕದಾಗಿ ಕೊಡುತ್ತೆ ನಿಮಗೆ. ಆ್ಯಸ್ ಇಟ್ ಈಸ್ ಹೋಟ್ಲಲ್ಲಿ ಬಿರಿಯಾನಿ ಹೇಗಿರುತ್ತೆ ಅದೇ ಟೇಸ್ಟ್ ಕೊಡುತ್ತೆ. ಸಕ್ಕತ್ತಾಗಿರುತ್ತೆ. ಯಾವುದೇ ಟೇಸ್ಟಿಂಗ್ ಪೌಡರು ಏನೂ ಅವಶ್ಯಕತೆ ಇಲ್ಲ. ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥದ್ದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಕೆಲವೊಂದು ಬಾಸುಮತಿ ರೈಸ್ ತಂದು ಮಾಡ್ತಾರೆ, ಬಟ್ ಫ್ರಾಗ್ನೆಸ್ಸು ಅಷ್ಟು ಚೆನ್ನಾಗಿರಲ್ಲ, ಟೇಸ್ಟು ಚೆನ್ನಾಗಿರಲ್ಲ. ಅಷ್ಟೊಂದು ದುಡ್ಡು ಕೊಟ್ಟು ತಂದ್ರೂ ವೇಸ್ಟ್ ಆಗುತ್ತೆ. ಆಮೇಲೆ ನಾವು ಬರೀ ಬಾಸುಮತಿ ರೈಸಲ್ಲೇ ಬಿರಿಯಾನಿ ಆಗಲಿ ಪಲಾವ್ ಆಗಲಿ ಮಾಡೋಕ್ಕೆ ಹೋಗ್ಬಾರ್ದು. ವೆಜಿಟೇಬಲ್ ಪಲಾವ್ ಆಗ್ಬೋದು, ನಾನ್ ವೆಜ್ ಆಗ್ಬೋದು. ನಾವು ಮಾಮೂಲಿ ಊಟ ಮಾಡುವಂಥ ರೈಸ್ಗೆ ನಾವು 1 ಲೋಟದಷ್ಟು, ಅಂದರೆ ನಾವು ಏನು ಕ್ವಾಂಟಿಟಿಲಿ ಮಾಡ್ತೀವಿ ಆ ಕ್ವಾಂಟಿಟಿಲಿ 1/4 ಭಾಗದಷ್ಟು ಬಾಸುಮತಿ ರೈಸ್ನ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಅದ್ರ ಚೆನ್ನಾಗಿರುತ್ತೆ. ಫುಲ್ಲು ಬಾಸುಮತಿ ಮಾಡಿದ್ರು ತಿನ್ನೋಕ್ಕಾಗಲ್ಲ, ಒಂಥರ ಅನಿಸುತ್ತೆ ನಮಗೆ. ಇದು ತಗೊಳ್ಳಿ, ಈ ಥರ ಬ್ರೌನ್ ಪ್ಯಾಕೆಟೇ ತಗೊಳ್ಳಿ. ಇಂಡಿಯನ್ ಗೇಟಲ್ಲಿ ಸೂಪರ್ ಆಗಿರುತ್ತೆ. ಕ್ಲಾಸಿಕ್. ಉಪ್ಪು ಖಾರ ನೋಡ್ಕೊಳ್ಳಿ. ಸಾಲ್ಟ್ ಕಡಿಮೆ ಇದೆ, ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡೋಣ. ಇಲ್ಲಪ್ಪ, ಇವಾಗ ಮಶ್ರೂಮ್ ಹಾಕಿದ್ದೀನಿ. ಇವಾಗ ಮತ್ತೆ ರೈಸು ಹಾಕ್ಕೊಳ್ಳೋಣ. ಸೊ ನೋಡಿ ಎಷ್ಟು ನೀರು ಬಿಟ್ಟಿದೆ ಅದು ಕಬಾಬ್ ಅಂತ ನೋಡ್ತಾ ಇರ್ಬೋದು ನೀವು. ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ತೀನಿ, ಸ್ವಲ್ಪ ಕೋಟಿಂಗಿಗೋಸ್ಕರ. ಸೊ ನೀರಂತೂ ಹಾಕೋದೇ ಬೇಡ ಮಶ್ರೂಮ್ಗೆ, ಅದೇ ನೀರು ಬಿಟ್ಕೊಳ್ತು. ಒಂದು 5 ನಿಮಿಷ ಬಿಟ್ಟರೆ ಸಾಕು. ಸೊ ಇವಾಗ ಕಬಾಬ್ ಮಾಡೋಣ. ಇದು ಏನು ಬರುತ್ತಾ ಎಲ್ಲರಿಗೂ ಗೊತ್ತಿಲ್ಲ. ಸೊ ಅದಕ್ಕೆ ಮಕ್ಳಿಗೆ ಫಸ್ಟೇ ಹೇಳ್ಬಿಟ್ಟಿದ್ದೀನಿ ನಾನು ಕೊಡೋದೇ 2 ಪೀಸ್ ಅಂತ. ಸೊ ಎಲ್ಲ ತಿಂದ್ಬಿಡ್ತಾರೆ, ಅದಕ್ಕೇ ಎಲ್ರಿಗೂ 2 ಪೀಸ್ ಬರಲಿ ಅಂತ ಅಷ್ಟೇ. ಸೂಪರಾಗಿರುತ್ತೆ ಇದು ಮಾತ್ರ. ಹಾಗಾಗಿ ಬೇಗ ಖಾಲಿ ಆಗ್ಬಿಡುತ್ತೆ. ಓಕೆ, ಈಗ ಎಣ್ಣೆ ಡೀಪ್ ಫ್ರೈಗೆ ಇಟ್ಟಿದ್ದೀನಿ. ಇವಾಗ ಹಾಕೋಣ ಮಶ್ರೂಮ್ ಕಬಾಬ್. ಬೆಡ್ ರೆಸ್ಟ್ ಇಂದ ಇದು ಬಂದಿದೆ. ಚೆನ್ನಾಗಿ ರೆಸ್ಟ್ ಆಗಿದೆ. ಇವಾಗ ಕ್ರಿಸ್ಪಿಯಾಗಿ ಮಾಡಿ ತಿನ್ನೋಣ. ನಮ್ಮ ಮನೆಯವ್ರಿಗೆ ಮಾಡಿಕ್ಕಲ್ಲ, ಅವ್ರ ಮೇಲೆ ಮಾಡ್ಕೊಡ್ತೀನಿ.
ಯಾಕಂದ್ರೆ ಅದು ಹಾರೋಗ್ಬಿಟ್ಟು ಹತ್ರ ಕಚ 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 ಅಂತ ಆಗ್ಬಿಡುತ್ತೆ, ನೀರಿನ ಅಂಶ ಇರೋದು. ಕಚ್ ಕಚ ಅಂತ ಅಲ್ಲ, ಅದೊಂಥರ ಸಾಗಿನೆಸ್ ನೋಡಿ ಬರುತ್ತೆ. ಅವಲೇ ಅದ್ರೊಳೆ ಸಾಗಿನೆಸ್ ತರ ಬರುತ್ತದು. ಹೇಳು. ಪಲಾವ್ ಆಲ್ರೆಡಿ ಕುದೀತಾ ಇದೆ, ಅದೊಂದು 5 ನಿಮಿಷ ಚೆನ್ನಾಗಿ ಕುದ್ರೆ ಅದಾಗ ಅದೇ ರೆಡಿ ಆಗುತ್ತೆ. ನಿದ್ದೆ ಮಾಡಿ ಸಾಕಾಯ್ತು, ಎದಳನ ಅಂತ ಒಳಗೋಯ್ತೈತೆ. ನೀರು ಎಗ್ರುತ್ತೆ, ಇದು ನೀರಿನ ಅಂಶ ಅಲ್ವಾ, ಹಂಗಾಗಿ ಹುಷಾರ ಮಾಡ್ಬೇಕು ಸ್ವಲ್ಪ. ಎಕ್ಸ್ಪೀರಿಯನ್ಸ್ ಹೆಂಗೆ ಎಗ್ರುತ್ತೆ ಗೊತ್ತಾ, ಅದ್ರಲ್ಲಿ ನೀರಿನ ಅಂಶ ಇರುತ್ತಲ್ಲ, ಚಟ ಚಟ ಅಂತ ಎಗ್ರುತ್ತಾ ಇರುತ್ತೆ ನೋಡಿ. ಹಿಂಗೆ ಎಗ್ರುತ್ತಾ ಗೈಸ್, ಹಂಗಿಟ್ಟಾಗ ಇವರು ಹೆಂಗಿಡ್ಕೋಬೇಕು ಗೊತ್ತಾ? ಹೆಂಗಿಟ್ಕೋಬೇಕು ಹಿಂಗೆ ಅಲ್ಲ, ಹ ಘಮ ಘಮ ಅನ್ನುತ್ತೈತೆ. ಮಶ್ರೂಮ್ ಕಬಾಬ್ ರೆಡಿ ಆಗಿದೆ. ಕರ್ಬೇವು ಹಾಕಿದ್ದೀನಿ ಮೇಲೆ ಫ್ರಾಗ್ನೆಸ್ಗೋಸ್ಕರ, ಟೇಸ್ಟ್ ಸಕ್ಕದಾಗಿರುತ್ತೆ. ಇದು ಆಲ್ರೆಡಿ ಪಂಕ್ತಾ ಬಂತು. ಮಶ್ರೂಮ್ ಬಿರಿಯಾನಿ ರೆಡಿ ಆಯಿತು. ಸೊ 1 ಟ್ರಿಪ್ ಕಬಾಬ್ ರೆಡಿ ಆಗಿದೆ, ಇನ್ನೊಂದು ಟ್ರಿಪ್ ಹಾಕಿದ್ದೀನಿ. ಇಲ್ಲಿ ಬಿಸಿಲ್ ಕೂಗಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಇಬ್ರು ಕಾಯ್ತಾ ಇದ್ದಾರೆ ಕಬಾಬ್ ತಿನ್ನಕ್ಕೆ, ಕೊಟ್ರೆ ಇವಾಗ ಒಂದು. ಸೊ ಆಯ್ತು, 15 ಮಿನಿಟ್ಸ್ ದಮ್ ಬಂದಿದೆ, ರೆಡಿಯಾಗಿದೆ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ. ಅದು ಮಿಕ್ಸ್ ಮಾಡಿದ್ರೆ ಸೊ ಎಲ್ಲ ದಮ್ ಬಂದಿದೆ, ಸೂಪರಾಗಿ ರೆಡಿಯಾಗಿದೆ ಮಶ್ರೂಮ್ ಬಿರಿಯಾನಿ. ಓಕೆನಾ? ನಾನು ಲಾಸ್ಟಲ್ಲಿ ನಿಂಬೆಹಣ್ಣು ಮತ್ತು ತುಪ್ಪ ಎಲ್ಲ ಹಾಕಿರ್ತೀನಿ ಮೇಲೆ. ಸೊ ನೋಡ್ತಾ ಇರ್ಬೋದು ಮಶ್ರೂಮ್ ಎಲ್ಲ ಹೆಂಗಿದೆ ಅಂತ. ನಾವು ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಅದು ನಮಗೆ ಸೊ ನಮ್ಮ ಯಜಮಾನ್ರಿಗೆ ತೆಗೆದಿಡ್ತಾ ಇದ್ದೀನಿ, ಯಾಕಂದರೆ ಬಿಸಿ ಬಿಸಿ ಇರುತ್ತೆ, ಅದಕ್ಕೇನೆ ಇವಾಗಲೇ ತೆಗೆದಿಟ್ಬಿಟ್ರೆ ಸರಿ, ಇಲ್ಲಾಂದ್ರೆ ಆರೋಗ್ಬಿಡುತ್ತೆ. ಸೊ ಅವ್ರಿಗೆ ಎತ್ತಿಕ್ಬಿಟ್ಟು ಕ್ಲೋಸ್ ಮಾಡಿಬಿಡೋಣ, ಸಾಕು. ಅವರು ಬಾಗದ್ದು ಟೈಟಾಗಿ ಕ್ಲೋಸ್ ಮಾಡಿಟ್ಬಿಟ್ಟು. ಓಕೆ, ಇವಾಗ ಸರ್ವ್ ಮಾಡಿಕೊಡ್ತಾ ಇದ್ದೀನಿ ಮಗಳಿಗೆ ಕಬಾಬ್, ಮಶ್ರೂಮ್ ಕಬಾಬ್. ತಿನ್ಬಿಟ್ಟು ಹೇಳ್ತಾಳಿರಿ ನಮ್ಮ ಮಗಳು ಹೆಂಗಿದೆ ಅಂತ. ಮಶ್ರೂಮ್ ಕಬಾಬ್ ತಿನ್ನಮ್ಮ, ಹೆಂಗಿದೆ ಹೇಳಮ್ಮ. ನಮ್ಮ ಮನೇಲಿ ಬ್ಯಾಕ್ ಗ್ರೌಂಡ್ ಬರೀ ಸರ್ಫೆಕ್ಸ್ ಎಲ್ಲ ಕಂಫರ್ಟ್ ಇದೆ ಇರುತ್ತೆ. ಚೆನ್ನಾಗಿದೆಯಾ? ಮಶ್ರೂಮ್ ಪಲಾವ್ ತಿನ್ನೋಣ. ತಿನ್ನೋಣ, ತಿನ್ನಿ. ತಿಂತೀರಾ? ತಿನ್ನೆ. ಸೇಮ್ ನಮ್ಮ ಮಮ್ಮಿ ನಾನ್ ವೆಜ್ ಬಿರಿಯಾನಿಗೆ ಹೆಂಗ್ ಮಾಡ್ತಾರೆ ಮಸಾಲ, ಜೋರ ಮಾತಾಡೆ. ನಮ್ಮಮ್ಮ ನಾನ್ ವೆಜ್ ಬಿರಿಯಾನಿ ಮಾಡ್ಬೇಕಾದ್ರೆ ಹೆಂಗ್ ಹಾಕ್ತಾರೆ ಮಸಾಲೆ ಹಂಗೆ ಇದೆ, ಆದ್ರೆ ಪೀಸ್ ಮಾತ್ರ ಬಾಕಿ ಇದೆ. ಓಕೆ, ಎಷ್ಟು ಚೆನ್ನಾಗಿ ಅಡುಗೆ ಮಾಡಿಕೊಟ್ರು ನಮ್ಮ ಮನೇಲಿ ಚೆನ್ನಾಗಿದೆ ಅಂತಾನೆ ಹೇಳಲ್ಲ. ನಿಮ್ಗೆ ಹೇಳ್ತಾ ಇರೋದು. ಯಜಮಾನ್ರು ಒಂಥರ ಅರ್ಥ ಆಗ್ಬಿಡುತ್ತೆ. ಲೇಟಾಗಿ ಬಂದವ್ರು, ಅದಕ್ಕೆ ಅವರೊಬ್ಬರೇ ಊಟ ಮಾಡ್ತಾವ್ರೆ. ಬೇಗ ಬಂದಿರ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಬೋದಾಗಿತ್ತು. ಓಕೆ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್.